ಕೃಷ್ಣನ ಅರಸಿ ನೀ ಎಪಿಸೋಡ್ 44. ನೋವಿನ ಜೊತೆ ತುಂಬ ನೆನಪುಗಳನ್ನ ಕೊಟ್ಟೆ ಶ್ರೀ. ನೀನು ಕಾಲೇಜಿನಿಂದ ಬಂದು ಬಟ್ಟೆ ಬದಲಾಯಿಸುವಾಗ ಶ್ರೀ ತನಗೆ ಉಡುಗೊರೆಯಾಗಿ ಕೊಟ್ಟಿದ್ದ ಬಟ್ಟೆ ಕಣ್ಣಿಗೆ ಬಿದ್ದಿತ್ತು. ಅದರ ಜೊತೆಗೆ ಇಟ್ಟುಕೊಂಡು ಬಂದಿದ್ದ ಅವಳ ಬಳೆಯೂ ಕೈಗೆ ಸಿಕ್ಕಿತ್ತು. ಅದನ್ನೇ ಹಿಡಿದು ಕುಳಿತಿದ್ದ ಕೃಷ್ಣ ಕೋಣೆಯಲ್ಲಿ. ಅದೇ ಸಮಯಕ್ಕೆ ಕೃಷ್ಣ ಎನ್ನುತ್ತಾ ಬಂದರು ಅವನ ತಂದೆ ನರೇಂದ್ರರವರು. ಅವರ ಕೈಯಲ್ಲೊಂದು ಪುಟ್ಟ ಚೀಲವಿತ್ತು. ಅಪ್ಪ ಬನ್ನಿ. ಕೈಯಲ್ಲಿದ್ದ ಬಳೆಯನ್ನು ಮುಚ್ಚಿ ಎದ್ದು ಅವರತ್ತ ನೋಡುತ್ತಾ ಒಳಗೆ ಕರೆದ. ಪುಸ್ತಕ ಓದ್ತಿದೀಯಾ? ಅವನ ಮುಂದೆ ಬಂದರು ಕೇಳುತ್ತಾ. ಇಲ್ಲ ಅಪ್ಪ, ಹಾಗೇ. ಬಾ ಇಲ್ಲಿ ಎನ್ನುತ್ತಾ ಟೆರೇಸಿನತ್ತ ನಡೆದರು ನರೇಂದ್ರರವರು. ಕೈಯಲ್ಲಿದ್ದ ಬಳೆಯನ್ನು ಬ್ಯಾಗಿನಲ್ಲಿ ತುರುಕಿ ಅವರ ಹಿಂದೆ ನಡೆದ ಕೃಷ್ಣ. ಬಾ ಕುತ್ಕೋ ಇಲ್ಲಿ. ಅಲ್ಲಿದ್ದ ಚೇರಿನಲ್ಲಿ ಕುಳಿತುಕೊಳ್ಳುತ್ತಾ ಅವನಿಗೆ ಎಂದರು. ಹೇಳಿ ಅಪ್ಪ. ಅವರ ಪಕ್ಕದಲ್ಲಿ ಕುಳಿತುಕೊಂಡು ಎಂದ ಕೃಷ್ಣ. ತನ್ನ ತಂದೆ ವಿಷಯವಿಲ್ಲದೆ ತನ್ನ ಜೊತೆ ಮಾತಿಗಿಳಿಯುವುದಿಲ್ಲ ಎಂದು ಗೊತ್ತವನಿಗೆ. ಇದು ನಿನಗೆ. ತಮ್ಮ ಕೈಯಲ್ಲಿದ್ದ ಬ್ಯಾಗನ್ನು ಅವನ ಕೈಗಿಟ್ಟರು. ಅಪ್ಪ ಅದು ಹೊಸ ಫೋನ್ ಎಂದು ಗೊತ್ತಾಗಿ ಎಂದ. ಹಾಂ, ನಿನಗೆ ಇದು. ನಿನ್ನ ಫೋನ್ ಒಡೆದು ಹೋಯ್ತು ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ನಾನೇ ಹೊಸ ಫೋನ್ ತಗೊಂಡು ಬಂದೆ ನಿನಗೋಸ್ಕರ. ಪ್ರೀತಿಯಿಂದ ಮಗನಿಗೋಸ್ಕರ ಫೋನ್ ತಂದಿದ್ದರು ತಾವೇ ಆರಿಸಿ. ಅಪ್ಪ, ನನಗೀಗಲೇ ಫೋನ್ ಬೇಡವಾಗಿತ್ತು. ಅಂದರೆ ನನಗೆ ಅದ್ರ ಉಪಯೋಗ ಇಲ್ವಲ್ಲ. ಫೋನಿನ ಬಾಕ್ಸ್ ಹಿಡಿದು ನೋಡುತ್ತಾ ಎಂದ. ನಿನಗಿಲ್ದಿದ್ರೂ ನಮಗೆಲ್ಲ ಇದೆ ಕೃಷ್ಣ. ನೀನು ಹೊರಗಡೆ ಹೋದಾಗ ನಿನ್ನ ಬಗ್ಗೆ ತಿಳಿಯೋದಕ್ಕೆ ಬೇಕು ಅಲ್ವಾ ನಮಗೆ ಎಂದವರ ಮಾತಿಗೆ ಮೌನವೇ ಅವನ ಉತ್ತರ. ಶ್ರೀನಿಕಾಳ ನೆನಪಿಂದ ದೂರವಿರಲು ಫೋನ್ ಒಡೆದು ಹಾಕಿದ್ದನಲ್ಲವೇ ಅವನು. ಇನ್ಮೇಲಿಂದ ನೀನು ಇದೇ ಫೋನನ್ನೇ ಉಪಯೋಗಿಸ್ಕೋಬೇಕು. ನನ್ನ ಕಡೆಯಿಂದ ನಿನಗೆ ಇದು ಉಡುಗೊರೆ. ಆಗಲಿ ಅಪ್ಪ ಎಂದ ಅವರ ಮನಸ್ಸಿಗೆ ಬೇಸರ ಮಾಡದೆ. ಸರಿ ಎಂದು ಮೇಲೇಳಲು ಹೊರಟವರನ್ನು ಅಪ್ಪ ಎಂದು ತಡೆದ ತಾನೇ. ಏನು ಕೃಷ್ಣ, ಏನಾದರೂ ಹೇಳಬೇಕಿತ್ತ ನೀನು? ಕುಳಿತು ಕೇಳಿದರು. ಹಾಂ ಅಪ್ಪ, ಅದು ನನಗೆ ಮದುವೆ ಈಗಲೇ ಬೇಡ ಅಂತ. ಅವರ ಮಾತಿಗೆ ಎದುರಿಸಲಾಗದೆ ಸಣ್ಣ ಧ್ವನಿಯಲ್ಲಿಯೇ ಎಂದ. ಅವನ ಜೊತೆ ಮಾತಿಗಿಳಿದ ನರೇಂದ್ರರವರು. ಕೃಷ್ಣ, ಜೀವನದಲ್ಲಿ ಒಂಟಿಯಾಗಿರೋದು ಕಷ್ಟನೇ. ಅದರಲ್ಲೂ ಸಂಗಾತಿ ಇಲ್ಲದೆ ಇರೋದು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮನಸ್ಸಿಗೆ ಅತಿಯಾಗಿ ಖುಷಿಯಾದಾಗ ಅಥವಾ ಅತಿಯಾಗಿ ನೋವಾಗಿ ಕಣ್ಣಲ್ಲಿ ನೀರು ಬಂದಾಗ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡು ಹಗುರ ಮಾಡೋಕ್ಕೆ ಸಂಗಾತಿಗಿಂತ ಆತ್ಮೀಯವಾಗಿ ಯಾರೂ ಇರೋಲ್ಲ. ಅವರ ಅನುಭವದ ಮಾತು ಕೇಳಿ ಕೃಷ್ಣನಿಗೆ ಅರ್ಥವಾಯಿತು ತಾನು ಮದುವೆ ಆಗಬೇಕೆಂಬುದೇ ಅವರಿಗೂ ಮನಸ್ಸಿನಲ್ಲಿ ಇರುವುದು ಎಂದು. ನಿನ್ನ ಅಮ್ಮನಿಗೆ ನಿನ್ನ ಅತ್ತೆ ವೈದೇಹಿ ಮಗಳನ್ನೇ ನಿನಗೆ ಹೆಂಡತಿಯಾಗಿ ತರಬೇಕು ಅಂತ ಆಸೆ ಇತ್ತು. ಆದರೆ ಅದೇ ಆಸೆ ಅವಳಿಗೆ ಸಾವನ್ನು ತಂದುಕೊಡೋ ಹಾಗಾಯಿತು. ನನಗೆ ಆ ಥರ ಏನೂ ಆಸೆ ಇಲ್ಲ ಕೃಷ್ಣ. ನಿನಗೆ ಬರೋ ಹೆಂಡತಿ ಹಾಗಿರಬೇಕು ಹೀಗಿರಬೇಕು ಅಂತ ನನಗೇನೂ ಇಲ್ಲ. ಅವಳು ನಿನಗೆ ಒಳ್ಳೆ ಹೆಂಡತಿ, ಜೊತೆ ತಾಯಿಯಾಗಿ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ನನಗೆ. ಎತ್ತಲೋ ನೋಡುತ್ತಾ ಹೇಳಿದವರು ಅವನ ಮುಖ ನೋಡಿದರು. ಅವನ ಹಾಗೆಯೇ ಸೌಮ್ಯ ಸ್ವಭಾವದವರು ಅವರು. ಹಾಗಾಗಿ ಅವನಿಗೆ ತಿಳಿಸುತ್ತಲೇ ಅವನ ಮದುವೆಯ ಮಾತಿಗೆ ಇಳಿದಿದ್ದರು. ಆದರೆ ಅವ ತನ್ನ ತಾಯಿಯ ಆಸೆಯನ್ನೇ ಈಡೇರಿಸುವ ಆಸೆಯೊಂದನ್ನು ಹೊತ್ತಿದ್ದಾನೆಂದು ಅವರಿಗಾದರೂ ಏನು ಗೊತ್ತು. ಅಪ್ಪ, ನನಗೆ ಮದುವೆ ಆಗಬಾರ್ದು ಅಂತ ಏನಿಲ್ಲ, ಇಷ್ಟು ಬೇಗ ಬೇಡ ಅಂತ ಅಷ್ಟೇ. ನಿಜ ಹೇಳಲಾಗದೆ ಎಂದ. ಬೇಗ ಅಂದರೆ ನಿನಗೇನು ಈಗ 20 ವರ್ಷ ಅಂದ್ಕೊಂಡಿದ್ಯಾ? ನಗುತ್ತಲೇ ಕೇಳಿದರು ಅವ ಮುಗುಳ್ನಕ್ಕ ಉತ್ತರಿಸದೆ. ನೀನು ಬೇರೆ ಊರಿಗೆ ಹೋಗಿ ಓದಬೇಕು ಅಂದೆ. ನಿನ್ನನ್ನು ಕಳಿಸೋದಕ್ಕೆ ಮನೆಯಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. ಆದರೂ ಎಲ್ಲರೂ ಒಪ್ಪಿದ್ರು. ಈಗ ಎಲ್ರಿಗೂ ನಿನ್ನ ಮದುವೆ ನೋಡೋ ಆಸೆ ಅಂದಮೇಲೆ ನೀನು ಅವ್ರ ಮನಸ್ಸಿಗೆ ಮತ್ತೆ ನೋವು ಕೊಡಬಾರ್ದು ಅಲ್ವಾ? ಹಾಂ ಅಪ್ಪ. ಊರಲ್ಲಿ ಹೋಗುವಾಗ ಯಾರೋ ಒಬ್ಬರು ನರೇಂದ್ರಣ್ಣ ನಿನ್ನ ಮಗ ತುಂಬ ಒಳ್ಳೆಯವನು, ತಾಯಿ ಇಲ್ಲದೆ ಇದ್ದರೂ ಸಂಸ್ಕಾರವಂತನಾಗಿ ಬೆಳೆದಿದ್ದಾನೆ ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಕಾರಣ ನಿನ್ನ ದೊಡ್ಡಮ್ಮ. ಅತ್ತಿಗೆ ಯಾವಾಗಲೂ ನಿನಗೆ ಸಮರ್ಥನಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ದಾರೆ. ಸಮರ್ಥನ ಮದುವೆ ಆದಾಗಿನಿಂದ ಅವರಿಗೆ ನಿನ್ನ ಮದುವೆ ಯೋಚನೆನೇ. ಎಷ್ಟೋ ಸಾರಿ ನನ್ನ ಹತ್ರ ಹೇಳಿದ್ದಾರೆ ನಿನ್ನ ಜೊತೆ ಮದುವೆ ಬಗ್ಗೆ ಮಾತಾಡೋದಕ್ಕೆ. ನಾನೇ ಮಾತಾಡಿರಲಿಲ್ಲ ನಿನ್ನ ಹತ್ರ.
ಅವ್ರ ಪ್ರೀತಿ ಋಣ ನಿನ್ನ ಮೇಲಿದೆ ಕೃಷ್ಣ. ನಿನಗೆ ಅರ್ಥ ಆಗುತ್ತೆ ಅಲ್ವಾ ನಾನು ಹೇಳೋದು? ಹೌದು ಅಪ್ಪ, ದೊಡ್ಡಮ್ಮ ನನಗೆ ಯಾವಾಗಲೂ ಅಣ್ಣನಿಗಿಂತ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ. ಅವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನಾನೇ ದೊಡ್ಡಮ್ಮನ ಹತ್ರ ಮಾತಾಡಿ ಇನ್ನೂ ಸ್ವಲ್ಪ ಟೈಮ್ ಕೇಳ್ತೀನಿ. ನೀನು ಕೇಳೋ ಸಮಯ ಅತ್ತಿಗೆಗಾಗಲಿ ಮನೆಯಲ್ಲಿರೋ ಯಾರಿಗೇ ಆಗಲಿ ಜಾಸ್ತಿ ಅನ್ನಿಸ್ಬಾರ್ದು ಕೃಷ್ಣ. ಸರಿ ಅಪ್ಪ, ಹಾಗೇ ಆಗಲಿ ಎಂದವನ ಮಾತಿಗೆ ಅವನ ಭುಜ ತಟ್ಟಿ ಮೇಲೆದ್ದ ನರೇಂದ್ರರವರು ಹೊರ ನಡೆದರು. ಕೃಷ್ಣ ಫೋನ್ ಹಿಡಿದು ವೇದ್ಗೆ ಕರೆ ಮಾಡಿದ. ಮಧ್ಯಾಹ್ನ ಮನೆಯಲ್ಲಿ ಎಲ್ಲರೂ ಇದ್ದಿದ್ದರಿಂದ ಅವನಿಗೆ ಕರೆ ಮಾಡದೇ ಹೋಗಿದ್ದ. ಹಾಗಾಗಿ ಸುಶಾಂತ್ ಮತ್ತು ಶ್ರೀ ಬಗ್ಗೆ ಕೇಳಲು ಅವನಿಗೆ ಮೊದಲ ಕರೆ ಮಾಡಿದ. ಪುಟ್ಟ, ಪ್ರೀತಿಯಿಂದ ಕರೆಯುತ್ತಲೇ ಒಳಬಂದರು ಗುರುರಾಜರು ಶ್ರೀನಿಕಾಳ ಕೋಣೆಗೆ. ಅವಳ ಹಣೆಯ ಗಾಯ ಒಣಗಿ ನೋವು ಕಡಿಮೆಯಾಗಿತ್ತು. ಬನ್ನಿ ಪಪ್ಪ, ಕೈಯಲ್ಲಿನ ಪುಸ್ತಕ ಪಕ್ಕದಲ್ಲಿಟ್ಟು ಎಂದಳು. ಗುರುರಾಜರು ಅವಳ ಮುಂದೆಯೇ ಬಂದು ಕುಳಿತರು. ನಿನ್ನ ಎಕ್ಸಾಮ್ಸ್ ಯಾವಾಗ? ಇನ್ನೆರಡು ವಾರಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಪ ಎಂದವಳಿಗೆ ಗೊತ್ತಾಯಿತು. ಗುರುರಾಜರು ತನ್ನ ಮದುವೆಯ ಬಗ್ಗೆಯೇ ಮಾತನಾಡಲು ಬಂದಿದ್ದಾರೆಂದು. ಹೌದಾ, ನಿನ್ನ ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ನಾವು ನಿನ್ನ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ನೇರವಾಗಿಯೇ ಮಾತಿಗಿಳಿದರು. ಪಾಪ, ನನ್ನ ಮದುವೆಗೆ ಇಷ್ಟು ಅವಸರ ಏನಿದೆ? ಅವಳಿಗೆ ಕೃಷ್ಣನನ್ನು ಹುಡುಕಲು ಸಮಯ ಬೇಕಾಗಿತ್ತು. ನೀನು ಅವಸರ ಏನಿದೆ ಅಂತೀಯ? ನಿನ್ನ ಅಕ್ಕ ನಿನ್ನ ಮದುವೆ ಆಗೋವರೆಗೂ ಆಗೋಲ್ಲ ಅಂತಿದ್ದಾಳೆ. ಹೀಗಾದರೆ ನನಗೆ ವೈಶುಗೆ ನಿಮ್ಮಿಬ್ಬರು ಚಿಂತನೆ ಆಗುತ್ತೆ ಪುಟ್ಟ. ತಮ್ಮ ಮನದಲ್ಲಿ ಇದ್ದದ್ದನ್ನು ಹೇಳಿಯೇ ಅರ್ಥ ಮಾಡಿಸುವ ಗುಣ ಅವರದ್ದು. ಶ್ರೀ ಸುಮ್ಮನೆ ಕುಳಿತಳು, ಮಾತನಾಡದೆ. ಪುಟ್ಟ, ಇನ್ನೂ ನಮಗೂ ವಯಸ್ಸಾಗ್ತಾ ಬಂತು. ಇನ್ನು ಎಷ್ಟು ದಿನ ಅಂತ ನಾನು ಈ ಬಿಸ್ನೆಸ್ ಕೆಲಸ ಓಡಾಟ ಅಂತ ಇರಲಿ? ನಿಮ್ಮ ಮದುವೆ ಆದರೆ ಅಳಿಯಂದ್ರಿಗೆ ನಾನು ನನ್ನ ಜವಾಬ್ದಾರಿ ವಹಿಸ್ಬಹುದಲ್ವಾ? ಹಾಂ ಪಪ್ಪ, ಆದರೆ ನಾನೇನು ಈಗಲೇ ನಿನಗೆ ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡ್ತಿಲ್ಲ. ನಿನ್ನ ಎಕ್ಸಾಮ್ಸ್ ಮುಗಿಲಿ, ಆಗ ನೀನು ನಿಧಾನವಾಗಿ ಯೋಚನೆ ಮಾಡಿ ಹೇಳು. ಆದರೆ ನಮಗೆ ನಿರಾಸೆ ಮಾಡಬೇಡ ಅಂತ ಈಗಲೇ ಹೇಳಿದೆ ನಾನು ನಿನಗೆ. ಸರಿ ಪಾಪ, ಹಾಗೇ ಆಗಲಿ ಎಂದ ಶ್ರೀಗೆ ಇನ್ನೂ ಸಮಯವಿದೆ ಎಂಬುದೇ ಸಮಾಧಾನ. ಸರಿ ಪುಟ್ಟ, ನೀನು ಓದು ಎಂದವರು ಅವಳ ಕೆನ್ನೆ ತಟ್ಟಿ ಹೊರ ನಡೆದರು. ಶ್ರೀ ಯೋಚನೆಗೆ ಬಿದ್ದಳು. ಅವಳಿಗೆ ವಿಶಾಖರವರಿಗಿಂತ ಗುರುರಾಜರ ಮೇಲಿನ ಪ್ರೀತಿ ಜಾಸ್ತಿಯೇ. ಅವರ ಮನಸ್ಥಿತಿ ಅರಿತುಕೊಂಡರೆ ಅವರು ಹೇಳಿದಂತೆಯೇ ಕೇಳುವವಳು. ಅವರ ಮನ ನೋಯಿಸಲು ಇಷ್ಟವಿಲ್ಲದೆ ಕೃಷ್ಣನನ್ನು ಹುಡುಕಲೇಬೇಕೆನ್ನಿಸಿತು. ಕೃಷ್ಣನನ್ನು ಹುಡುಕಿ ಸತ್ಯ ತಿಳಿದು ತನ್ನ ತಂದೆಯ ಮುಂದೆ ತನ್ನ ಪ್ರೀತಿಯನ್ನು ಹೇಳುವ ಆಸೆ ಇವಳಿಗೆ. ಆದರೆ ತಾನು ಪ್ರೀತಿಸುತ್ತಿರುವ ಕೃಷ್ಣ ತನ್ನ ಮಾವನ ಮಗನೇ ಎಂದು ಇವಳಿಗೆ ಗೊತ್ತಿಲ್ಲ. ಇನ್ನೂ ವರ್ಣಳನ್ನು ಕೃಷ್ಣ ಪ್ರೀತಿಸುತ್ತಿಲ್ಲ ಎಂಬ ಧೈರ್ಯ ಒಂದು ಕಡೆ. ಇನ್ನೀಗ ಅವಳಿಗಿರುವ ಪ್ರಶ್ನೆಯೇ ಕೃಷ್ಣ ಎಲ್ಲಿರುವನೆಂದು.